ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬೇರೆ ಗೌರ್ಮೆಂಟ್ ಬಂದರೂ ಅದು ಕ್ಲೀನ್ ಚಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ CID ಇರಲಿ, DIG ಇರಲಿ, ಲೋಕಾಯುಕ್ತಲ್ಲಿ ಎಲ್ಲ ಡಿಪ್ಯೂಟೇಷನ್, ಲೋಕಾಯುಕ್ತಲ್ಲೂ ಕರ್ನಾಟಕದವರೇ ಅವರೇ ಇರ್ತಾರೆ ಡಿಪ್ಯೂಟೇಷನಲ್ಲಿ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗಿ ಅಲ್ಲೇನೋ ಅದಾದಮೇಲೆ ಇವ್ರು ರಾಜೀನಾಮೆ ಕೊಡ್ತಾರೆ ಅನ್ಸುತ್ತೆ ನನಗೆ. ಒಂದು ಕಪ್ಪು ಚುಕ್ಕಿ. ಯಾಕಂದರೆ 40 ವರ್ಷ ಇತಿಹಾಸದಲ್ಲಿ ಅವರು ಕರ್ನಾಟಕಕ್ಕೋಸ್ಕರ ಕನ್ನಡ ಮಹಿಳೆಯರಿಗೆ ಅಂತ ಹೋರಾಟ ಮಾಡ್ಕೊಂಡು ಬಂದವರು. ಅದೇನೇ ಆದರೂ ಆ ಮಿಸಸ್ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ತಪ್ಪೇ ಅನ್ಸುತ್ತಪ್ಪ. ಸರ್, CM ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಅಂದ್ರೆ ಮೂಢ ಹಗರಣದಲ್ಲಿ ಹೈಕೋರ್ಟ್ ಇವಾಗ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ತನಿಖೆ ಆಗಬೇಕು ಅಂತ ಇವಾಗ ಇಷ್ಟು ದಿವಸ ಹೈಕೋರ್ಟಲ್ಲಿ ನಡೀತು, 10 ದಿವಸ ನಡೀತು, ಫುಲ್ಲು ವಾದ ಪ್ರತಿವಾದ ಎಲ್ಲ ನಡೀತು. ಆದರೆ ಇದೇನಾಗಿದೆ ಅಂದರೆ ಇವಾಗ ಗವರ್ನರ್ಗೆ ಎಕ್ಸ್ಟ್ರಾರ್ಡಿನರಿ ಪವರ್ ಇದೆ. ಆ ಎಕ್ಸ್ಟ್ರಾರ್ಡಿನರಿ ಪವರಲ್ಲಿ ಅವ್ರು ಮಾಡ್ಬೋದು, ಏನು ಪೊಲೀಸ್ ಏನು ಪರ್ಮಿಷನ್ ಯಾವುದು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಜಡ್ಜು. ಇವರು ಸುಪ್ರೀಂ ಕೋರ್ಟ್ ಅಪೀಲ್ ಹೋಗೋ ಚಾನ್ಸಸ್ ಇದೆ. ಇವರೇನೆಂದರೆ ಸುಪ್ರೀಂ ಕೋರ್ಟ್ ಅಪೀಲ್ ಬಂದ ಮೇಲೆ ಆಮೇಲೆ ನೋಡೋಣ ರಾಜೀನಾಮೆ ಅಂತ ಇದು ಚಾನ್ಸಸ್ ಇದೆ. ಯಾಕಂದರೆ ಇವಾಗ ಆಲ್ರೆಡಿ DK ಶಿವಕುಮಾರ್ ಅವರಿಗೆ ಆಗಿರೋ CBI ಕೇಸಲ್ಲಿ ಇವರು ಅಸೆಂಬ್ಲಿಯಿಂದ ಸ್ಟಾಪ್ ಮಾಡಿದರು. ಅಂದರೆ ಅಸೆಂಬ್ಲಿಯಿಂದ ನಾವು ಇದು ಪರ್ಮಿಷನ್ ಕೊಡಲ್ಲ CMಗೆ ಇದಕ್ಕೆ CBI ಎನ್ಕ್ವೈರಿಗೆ ಅಂತ ಒಂದು ಅವಕಾಶ ಇದೆ, ಆ ಥರ ಇದೆ. ಆದರೆ ಇದು ಯಾವುದೇ CBIಗೆ ಹೋಗಿಲ್ಲ. ಅಂದರೆ ಇವರೇ ಕೇಳ್ತಾ ಇರೋದೇನೆಂದರೆ ಇದು ಯಾರನ್ನ ಲೋಕಾಯುಕ್ತ ಕೈಯಲ್ಲೋ ಇಲ್ಲ ಸಿಟ್ ಕೈಯಲ್ಲೋ ಇದು ಮಾಡಲಿ ಅಂತ ಇವರು ಕೇಳ್ತಾ ಇರೋದು, ಯಾರು ಅಬ್ರಹಂ ಅವರೆಲ್ಲ. ಅದು ಇವಾಗ ಅಲ್ಲಿ ಹೋದ್ರೂ ಕೂಡ, ಇವಾಗ ಲೋಕಾಯುಕ್ತ ಹೋದ್ರೂ ಕೂಡ, ಸಿಟ್ಟಿಗೆ ಹೋದ್ರೂ ಕೂಡ, ಇಲ್ಲ CIDಗೆ ಹೋದ್ರೂ ಕೂಡ ಅಲ್ಲೂ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ದೇ ಇನ್ಫ್ಲುಯೆನ್ಸ್ ಇರುತ್ತೆ. ಆ ಇದಕ್ಕೆ ಹೋಗೋಕ್ಕಿಂತ ಲೋಕಾಯುಕ್ತ, ಯಾಕಂದರೆ ಇವಾಗ ಅವರು IG DG ಎಲ್ಲ ಇವರು ಆಫೀಸರ್ಸೇ ಡೆಪ್ಯೂಟ್ ಆಗಿರ್ತಾರೆ ಎಲ್ಲ ಲೋಕಾಯುಕ್ತದಲ್ಲಿ. ಪ್ಲಸ್ ಸಿಟ್ಟು ಕೂಡ ಅವ್ರ ಕಡೆಯವರು ಯಾರನ್ನ, ಇವಾಗ ಗೌರ್ಮೆಂಟ್ ಅವರು ಯಾರನ್ನ ಅಪಾಯಿಂಟ್ ಮಾಡಬೇಕು, ಅದೆಲ್ಲ ಇನ್ಫ್ಲುಯೆನ್ಸ್ ನಡೆಯೋ ಚಾನ್ಸಸ್ ಇದೆ. ಇವರು ಸುಪ್ರೀಂ ಕೋರ್ಟ್ ಅಪೀಲ್ ಹೋಗ್ತಾರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ನೀವು ಯಾವುದೇ ಸೀಟ್ ಕೊಟ್ಟರು ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ. ಇವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬೇರೆ ಗೌರ್ಮೆಂಟ್ ಬಂದರೂ ಅದು ಕ್ಲೀನ್ ಚಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ CID ಇರಲಿ, DIG ಇರಲಿ, ಲೋಕಾಯುಕ್ತಲ್ಲಿ ಎಲ್ಲ ಡಿಪ್ಯೂಟೇಷನ್, ಲೋಕಾಯುಕ್ತಲ್ಲೂ ಕನ್ನಡದವರೇ ಅವರೇ ಇರ್ತಾರೆ ಡಿಪ್ಯೂಟೇಷನಲ್ಲಿ. ಅದರಿಂದ ಇವರು ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿಂದ ಒಂದು NOC ತಗೊಂಡು ಆಮೇಲೆ ರಾಜೀನಾಮೆ ಬೈ ಚಾನ್ಸ್ ಇದಿದ್ರೆ ಇದೇನಾಗಿದೆ, 2004ರಲ್ಲಿ ಕೋalition ಗೌರ್ಮೆಂಟ್ ಧರ್ಮಸಿಂಗ್ ಸಿದ್ದರಾಮಯ್ಯ ಡೆಪ್ಯೂಟಿ CM ಆಗಿದ್ರು. ಆ ಕಾಲದಲ್ಲಿ ಅವ್ರ ಬ್ರದರ್ ಇನ್ ಲಾಗ್ ಏನೋ ಸ್ಯಾಂಕ್ಷನ್ ಮಾಡಿದ್ದಾರೆ 2004ರಲ್ಲಿ. ಆ ಒಂದು ಪಾಯಿಂಟ್ ಇಟ್ಕೊಂಡು ಹೈಕೋರ್ಟ್ ಜಡ್ಜು ಮೋಸ್ಟ್ಲಿ ಬೆನಿಫಿಟ್ ಆಫ್ ಡೌಟಲ್ಲಿ ಮೋಸ್ಟ್ಲಿ ಅವ್ರ ಕಡೆ ಕೊಟ್ಟಿದ್ದಾರೆ. ಯಾಕೆ ಯಾರು ಅಪ್ಲಿಕೇಟ್ ಹಾಕಿದ್ದಾರೆ ಅಬ್ರಹಂ ಅವ್ರ ಕಡೆ ಕೊಟ್ಟಿದ್ದಾರೆ. ಯಾಕಂದರೆ 2004ರಲ್ಲಿ ಇವರು ಡೆಪ್ಯೂಟಿ CM ಆಗಿದ್ದರು. ಧರ್ಮಸಿಂಗು ಮತ್ತು ಕಾಂಗ್ರೆಸ್ ದಳ ಗೌರ್ಮೆಂಟ್ ಇರಬೇಕಾದ್ರೆ ಸ್ಯಾಂಕ್ಷನ್ ಆಗಿರೋದು ಬ್ರದರ್ ಇನ್ ಲಾಗೆ. ಅದಾದಮೇಲೆ 2010ರಲ್ಲಿ ಅವ್ರ ಹೆಂಡತಿಗೆ ಟ್ರಾನ್ಸ್ಫರ್ ಆಗಿದೆ. ಅದು ಮುಖ್ಯಮಂತ್ರಿ, ಇವಾಗ ಸದ್ಯಕ್ಕೆ ಮುಖ್ಯಮಂತ್ರಿ ಅವರೇ. ಇವ್ರು ಹೇಳ್ತಾ ಇದ್ದಾರೆ, ಯಾರು ರೂಲಿಂಗ್ ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ, ಅಪೋಸಿಷನ್ ಅವ್ರದ್ದು ಬೇಜಾನಿದೆ ಗವರ್ನರ್ ಅವ್ರ ಹತ್ರ, ಅದ್ಯಾಕೆ ತೊಗೊಂಡಿಲ್ಲ, ಸಿದ್ದರಾಮಯ್ಯಂದೇ ಮೊದಲು ತೊಗೊಂಡಿದ್ದಾರೆ. ಅಂದರೆ ಯಾರು ಇವಾಗ ಅಧಿಕಾರದಲ್ಲಿ ಇರ್ತಾರೋ, ಇವಾಗ ಕರೆಂಟ್ ಇನ್ಫ್ಲೂಯೆನ್ಸ್ ಯಾರ ಕೈಲಾಗುತ್ತೆ, ಅಧಿಕಾರ ಇರೋರ ಕೈಲಾಗೋದು, ಅಪೋಸಿಷನ್ ಅವ್ರ ಕೈಲಿ ಇರೋಲ್ಲ. ಅಧಿಕಾರ ಇರೋರ ಕೈಲಿ ತಾನೇ ನಡೆಯೋದು. ಅದಕ್ಕೆ ನೀವು ಫಸ್ಟ್ ಇಳಿರಿ, ಆಮೇಲೆ ಅವ್ರು ನೋಡ್ಕೊಳ್ಳೋಣ ಅಂತ ಇರ್ತಾರೆ. ಯಾಕಂದರೆ ಫಸ್ಟ್ ಅಧಿಕಾರದಲ್ಲಿ ಕೂತಿರೋರು ಇಳಿಬೇಕು. ಯಾಕಂದರೆ ಅವರೇ ಇನ್ಫ್ಲೂಯೆನ್ಸ್ ಮಾಡೋ ಆ ಚಾನ್ಸಲ್ಲಿ ಪ್ಲಸ್ಸು ಅವ್ರು ಮಿಸಸ್ ಆಗಿರೋದ್ರಿಂದ ಅದೊಂದು 2004ರಲ್ಲಿ ಅವ್ರು ಇರೋ ಗೌರ್ಮೆಂಟ್ ಇವಾಗ ಸದ್ಯಕ್ಕೆ ಅವರೇ ಇರೋದು. ಅದು ಕೇಸಸ್ ಅದು ಕ್ಲಿಯರ್ ಆಗಬೇಕು ಅಂದರೆ ಇನ್ವೆಸ್ಟಿಗೇಟ್ ಆಗಲಿ ಅಂತ ಜಡ್ಜ್ ಹೊಡೆದಿದ್ದಾರೆ. ಇದು ಅಪೀಲ್ ಹೋಗೋ ಚಾನ್ಸಸ್ ಇದೆ ಸುಪ್ರೀಂ ಕೋರ್ಟಿಗೆ. ಅಲ್ಲಿ ಇವಾಗ ಇಲ್ಲಿ ಕರ್ನಾಟಕದ ಸಿಂಘ್ವಿ ಅಂತ ಇದ್ದಾರಲ್ಲ, ಇವಾಗ ವಾದ ಮಾಡೋದಿಲ್ಲ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅವ್ರು ತುಂಬ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಅವರು ಸೀನಿಯರ್ ಮೋಸ್ಟ್ ಲಾಯರ್ಗಳು. ಕಪಿಲ್ ಸಿಬಲ್ ಬಂದು ಕಾಂಗ್ರೆಸ್ಸು ಲೀಡ್ರು, ಪ್ಲಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಲೈಕ್ ಅಭಿಷೇಕ್ ಸಿಂಘ್ವಿ ಇದ್ದಾರಲ್ಲ, ಅವರು ಸೀನಿಯರ್ ಮೋಸ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಅಲ್ಲಿ ಜಡ್ಜ್ಗಳಿಗೆಲ್ಲ ಸಂಬಂಧ ಚೆನ್ನಾಗಿದೆ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗಿ ಅಲ್ಲೇನೋ ಅದಾದಮೇಲೆ ಇವ್ರು ರಾಜೀನಾಮೆ ಕೊಡ್ತಾರೆ ಅನ್ಸುತ್ತೆ ನನಗೆ. ಏನ್ ಅನ್ಸುತ್ತೆ ಮೂಢ ಹಗರಣ ಬಗ್ಗೆ? ಮತ್ತೆ CM ಸಿದ್ದರಾಮಯ್ಯನವರು 40 ವರ್ಷ ಏನ್ ಜರ್ನಿಯಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಹೈಕೋರ್ಟ್ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಹೌದು, ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ ಜನತಾ ಪಾರ್ಟಿ 84ಇಂದ ಸಿದ್ದರಾಮಯ್ಯ ಅವರು ಜನತಾ ಪಾರ್ಟಿ ಲೆಕ್ಕ ಬರಲ್ಲ, ಅವರು ಪ್ರಬುದ್ಧ ನಾಯಕರಾಗಿದ್ದರು. ಆ ಕಾಲದಿಂದನೂ ತತ್ವ ಸಿದ್ಧಾಂತ, ಆಮೇಲೆ ಅವ್ರ ಮಿಸಸ್ ಆಗಲಿ, ಮಕ್ಕಳನ್ನಾಗಲಿ ಇದರಲ್ಲೆಲ್ಲ ರಾಜಕೀಯದೆಲ್ಲ ತರದಿರೋ ಅವ್ರ ಮಿಸಸ್ ಯಾರು ಮುಖ ನೋಡಿಲ್ಲ. ಯಾವ TV ಅವರಾಗಲಿ, ನೀವು ಯಾರು ಆಗಲಿ, ಯಾವ ಜನರಾಗಲಿ, ಯಾವ ಲೀಡರ್ ಆಗಲಿ ಇನ್ಫ್ಲೂಯೆನ್ಸ್ ಏನಿಲ್ಲ. ಆ ಅಮ್ಮ ತುಂಬ ಲೋ ಪ್ರೊಫೈಲಲ್ಲಿ ಅವ್ರ ಮನೇಲಿ ಅವ್ರಾಯಿತು, ಅವ್ರು ಇದರಲ್ಲಿ ಇದ್ದವರು. ಇವಾಗ ಏನಾಗಿದೆ ಅಂದರೆ ಇದೊಂದು ಕಪ್ಪು ಚುಕ್ಕಿ. ಯಾಕಂದರೆ 40 ವರ್ಷ ಇತಿಹಾಸದಲ್ಲಿ ಅವರು ಕರ್ನಾಟಕಕ್ಕೋಸ್ಕರ ಕನ್ನಡ ಮಹಿಳೆಯರಿಗೆ ಅಂತ ಹೋರಾಟ ಮಾಡ್ಕೊಂಡು ಬಂದವರು, ಕರ್ನಾಟಕ ಅಂತ. ಇದು ಏನಾಗಿದೆ ಇವಾಗ ಅಂದರೆ 40 ವರ್ಷ ಆದಮೇಲೆ ಇದೇನಂದರೆ ಇದೊಂದು ಕಪ್ಪು ಚುಕ್ಕಿ ಆಯಿತು. ಅಂದರೆ ಇದೇನಾಗಿದೆ ಅಂದರೆ 2004ರಲ್ಲಿ ಅವ್ರ ಅವಧಿಯಲ್ಲಿ ಅವ್ರ ಮೈದುನಿಗೆ ಆಗಿರೋದ್ರಿಂದ ಅದೊಂದು ಸ್ವಲ್ಪ ಬೆನಿಫಿಟ್ ಹೈಕೋರ್ಟ್ ಜಡ್ಜಿಗೆ ಸ್ವಲ್ಪ ಡೌಟ್ ಬಿದ್ದು ಇದು ಕೊಟ್ಟಿದ್ದಾರೆ. ಅಂದರೆ ಅದು ಏನಾಗಿದೆ ಅಂದರೆ ಮಿಸಸ್ ಆಗಿರೋದ್ರಿಂದ ಅದೇನೇ ಆದರೂ ಆ ಮಿಸಸ್ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ತಪ್ಪೇ ಅನ್ಸುತ್ತಪ್ಪ. Speed Plus Karnataka.